ಸೊ ಸ್ನೇಹಿತರೆ, ನಾವು ಪಿರಮಿಡ್ ಮೆಡಿಟೇಷನ್ ಚಾನಲ್ ಇದ್ರ ಬಗ್ಗೆ ಒಂದೇ ಒಂದು ವಾಕ್ಯ ಪತ್ರಿಜಿಯವರು ಹೇಳಿದ್ದಾರೆ. ದ ಫ್ಯೂಚರ್ ಆಫ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇಸ್ PMC ಅಂತ. ಅಂದ್ರೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟಿನ ಮುಂದಿನ ಒಂದು ದಿಕ್ಕು ಮತ್ತೆ ದಾರಿ ದೀಪ ಅಂದ್ರೆ ಈ ಪಿರಮಿಡ್ ಮೆಡಿಟೇಷನ್ ಚಾನೆಲ್ಸ್ ಅಂತ ಹೇಳಿದ್ದಾರೆ ಸರ್. ಸೊ ಎಂದಿನಿಂದ ಅವರು ಹೇಳಿದ್ರು ಈ ಪಿರಮಿಡ್ ಮೆಡಿಟೇಷನ್ ಚಾನಲ್ ಅನ್ನೋದು ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ ಈ ಚಾನೆಲ್ಸ್ ಬರಬೇಕು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ ಅನ್ನೋದು ಒಂದು ಅಂಗವಾಗಿದೆ. ಇಡೀ ಕರ್ನಾಟಕದಾದ್ಯಂತ ಮತ್ತೆ ಪ್ರಪಂಚದಲ್ಲಿ ಕನ್ನಡ ಮಾತಾಡುವಂತ ಎಲ್ಲ ಮಾಸ್ಟರ್ಸ್ಗಳ ಮನೆಯ ಒಂದು ಚಾನೆಲ್ ಆಗಬೇಕಾಗಿರೋದು ಯಾವುದು? ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ, PMC ಕನ್ನಡ. ಸೊ ಎಲ್ಲರೂ ಜೋರಾಗಿ PMC ಕನ್ನಡ, PMC. ಸೊ ಎಷ್ಟು ಜನ PMC ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? PMC ನೋಡಿರೋ ಎಷ್ಟು ಜನ? ಎಲ್ಲರೂ ನೋಡ್ತಿರಲ್ಲ. ಸೊ ಎಲ್ಲರಿಗೂ ನಾವು ಮಾಡಬೇಕಾಗಿರುವಂತ ಮೊದಲೇ ಕೆಲಸ ಏನಪ್ಪಾ ಅಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಮಾಡಿಸೋದು. ಅದು ಒಂದು ಸೇವೆನೇ. ಈಗ ನಾವು ಟ್ಯಾಕ್ಸಿ ಡ್ರೈವರ್, ನಾನು ಯಾವ್ದಾದ್ರು ಒಂದು ಟ್ಯಾಕ್ಸಿ ನಾನು ಹತ್ತಿದ್ದೀನಿ, ಯಾವುದೋ ಆಟೋ ಹತ್ತಿದ್ದೀನಿ, ನಾವು ಮೊದಲು ಏನು ಹೇಳ್ತೀನಿ ಅಂದ್ರೆ ನಾವು ಕೂತು ಮತ್ತೆ ಇಳಿಯೋಷ್ಟರಲ್ಲಿ ನಾವೇನ್ ಮಾಡ್ತೀವಿ, ಅವ್ರನ್ನ ಟ್ಯಾಕ್ಸಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಮಾಡಿಸ್ತೀನಿ, ಕಂಪಲ್ಸರಿ ಮಾಡಿಸ್ತೀನಿ ನಾನು. ಸೊ ನಾವೆಲ್ಲ ಮಾಡ್ಬೋದು ಆ ಕೆಲಸ. ಸೊ ಎಷ್ಟು ಜನ ಆಗ್ತಾರೆ ಆವಾಗ? ಒಂದು ಟ್ಯಾಕ್ಸಿ, ಒಂದು ಆಟೋ ಹಿಡಿದು ಒಂದು ಕಂಪಲ್ಸರಿ ನಾವು ಸಬ್ಸ್ಕ್ರೈಬ್ ಮಾಡಿಸಿದ್ರೆ 1,00,000 ಜನ ನಮ್ಗೆ ಸಿಗ್ತಾರೆ ಈಸಿಯಾಗಿ. ಒಂದು ದಿನಕ್ಕೆ 1,00,000 ಜನ ತರ್ಬೋದು ನಾವು, ಹೌದಾ ಇಲ್ವಾ? ಇದುವರೆಗೂ 1,30,30,000 ಜನ ಮಾಸ್ಟರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 2,30,00,000 ಮಾಸ್ಟರ್ಸ್ ನಮ್ಮ ವಿಡಿಯೋಗಳನ್ನು ನೋಡಿದ್ದಾರೆ ಇದುವರೆಗೂ. ಮತ್ತೆ 30 ಲಕ್ಷ ಗಂಟೆಗಳ ಕಾಲ ವಿಡಿಯೋಗಳನ್ನ ಪ್ರಸಾರ ಮಾಡಿರೋದನ್ನ ನೋಡಿದ್ದಾರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಜೊತೆಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಎಲ್ಲೇ ನಮ್ಮ ಒಂದು ಕಾರ್ಯಕ್ರಮಗಳು, ಪಿರಮಿಡ್ ಕಾರ್ಯಕ್ರಮಗಳು ಕರ್ನಾಟಕದಾದ್ಯಂತ ನಡೆದ್ರೂ ಸಹ PMC ಕನ್ನಡ ಟೀಮ್ ಅವರು ಹೋಗಿ ಅದನ್ನು ಕವರೇಜ್ ಮಾಡೋದಲ್ಲದೆ ಮತ್ತೆ ಅದನ್ನ ಲೈವ್ ಎಲ್ಲೆಲ್ಲಿ ನಮಗೆ ಸಾಧ್ಯವಾಗುತ್ತೋ ಇರೋಷ್ಟು ಒಂದು ಸಲಕರಣೆ ಮತ್ತೆ ಸೌಕರ್ಯಗಳಲ್ಲಿ ಎಷ್ಟೆಷ್ಟು ನಾವು ಕವರೇಜ್ ಮಾಡೋಕ್ಕಾಗತ್ತೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನ PMC ಇಂದ ಮಾಡೋ ಸತತ ಪ್ರಯತ್ನ ನಡೀತಾ ಇದೆ. ಈ ಸಂಸ್ಥೆ ಒಂದು ಅದ್ಭುತವಾದ ಒಂದು ಚೌಕಟ್ಟಿನಲ್ಲಿ, ಅಂದ್ರೆ ಒಂದು ಲೀಗಲ್, ನಮ್ಮ ದೇಶದ ಒಂದು ವಿಧಿವಿಧಾನಗಳಲ್ಲಿ ಏನು ಒಂದು ಲೀಗಲ್ ಚೌಕಟ್ಟಲ್ಲಿ ಒಂದು ಸಂಸ್ಥೆ ಅಂತ ನಾವು ಮಾಡಿದ್ದೀವಿ. ಈಗ ಇದನ್ನ ಹೊಸದಾಗಿ ನಾವು ರಿಜಿಸ್ಟರ್ ಮಾಡಿರೋದೇನಪ್ಪಾ ಅಂದ್ರೆ ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆನ, ಅದನ್ನ ಹೊಸ ಹೆಸರಿಗೆ ನಾವು ನಿರ್ಮಾಣ ಮಾಡಿ ಅದನ್ನ ATG ಮತ್ತೆ ಸೆಕ್ಷನ್ 12A ಅಂತ ಏನಿದೆ, ಅಂದ್ರೆ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅಂದ್ರೆ ಲಾಭಕ್ಕೆ ಕೆಲಸ ಮಾಡೋ ಕಲ್ಲೇ ಇರುವಂತ ಒಂದು ಸಂಸ್ಥೆ ಅಂತ ಸೃಷ್ಟಿ ಮಾಡಿ ಅದರಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಮೂಲಕನೂ ಅದಕ್ಕೆ ದೇಣಿಗೆ ಕೊಡೋವರಿಗೆ ಒಂದು ಲಾಭ ಸಿಗಬೇಕು, ಟ್ಯಾಕ್ಸೇಷನ್ ಅಲ್ಲಿ ಕಡಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಅದೆಲ್ಲ ಏನೇನು ಬೇಕು ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಏನೇನು ಮಾಡಬೇಕು ಅದೆಲ್ಲ ನಾವು ಮಾಡಿದ್ದೀವಿ ಸ್ನೇಹಿತರೆ. ಜೊತೆಗೆ ಈ ಇಷ್ಟು ವಿಡಿಯೋಗಳು ಏನೇನು ಆಗಿದೆ ಇದಕ್ಕೆ ಕಾರಣವಾದಂತ ತಾವುಗಳೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೋರಾಗಿ ಚಪ್ಪಾಳೆ. ಯಾಕಂದ್ರೆ 7,250 ಮೇಲೆ ವಿಡಿಯೋಸ್ ಬರಬೇಕು ಅಂದ್ರೆ ಸಾವಿರಾರು 1,250 ಅನುಭವದ ವಿಡಿಯೋಗಳಿದೆ ಇದರಲ್ಲಿ. ಯಾರ್ಯಾರಿಗೂ ಏನೇನು ಜೀವನದಲ್ಲಿ ಬದಲಾವಣೆಗಳಾಯ್ತು, ಅವರ ಜೀವನದಲ್ಲಿ ಎಷ್ಟೆಷ್ಟು ರೋಗದ ನಿವಾರಣೆಗಳಾಯ್ತು, ಮಾನಸಿಕ ರೋಗ ಆಗಿರ್ಬೋದು, ದೈಹಿಕ ರೋಗಗಳಾಗಿರ್ಬೋದು, ಸಂಬಂಧಗಳ ಸುಧಾರಣೆ ಆಗಿರ್ಬೋದು, ಹಣಕಾಸಿನ ಸುಧಾರಣೆ ಆಗಿರ್ಬೋದು, ಜ್ಞಾನೋದಯ ಹೊಂದಿದ್ದಂಥದ್ದಾಗಿರ್ಬೋದು, ಒಂದಲ್ಲ ಎರಡಲ್ಲ 1,250 ಇನ್ನೂ ಲಕ್ಷಾಂತರ ವಿಡಿಯೋಗಳು ಕವರ್ ಮಾಡೋದಿದೆ. ಬಟ್ ನಾವು ಮಾಡಿರುವಂತ ವಿಡಿಯೋಗಳು ಕವರೇಜು ಇಷ್ಟು ನಾವು ಮಾಡಿದೀವಿ ಈಗ. ಜೊತೆಗೆ ಎಷ್ಟೋ ನೂರಾರು ಪಿರಮಿಡ್ಗಳ ನಿರ್ಮಾಣ ಮಾಡಿರುವಂತ ಇನಾಗ್ರೇಷನ್ ವಿಡಿಯೋಸ್ ನಾವು ಕವರ್ ಮಾಡಿ, ಆ ಕಾರ್ಯಕ್ರಮಗಳ ಕವರ್ ಮಾಡಿದೀವಿ. ಶಾಕಾಹಾರ ಜಾಥಗಳನ್ನ ಕವರ್ ಮಾಡ್ಕೊಂಡ್ ಬಂದಿದ್ದೀವಿ.
ಮತ್ತೆ ಇಲ್ಲಿ ಎಷ್ಟು ಮಾಸ್ಟರ್ಸು ಧ್ಯಾನ ಗೊತ್ತಿಲ್ಲದೆ ಇರೋರು ಫಸ್ಟ್ ಟೈಮು ಪಿರಮಿಡ್ ಮೆಡಿಟೇಷನ್ ಚಾನೆಲ್ನ ನೋಡಿ ಧ್ಯಾನಕ್ಕೆ ಬಂದಿರೋರು ಎಷ್ಟು ಜನ ಮಾಸ್ಟರ್ಸ್ ಇದ್ದಾರೆ? ಕೈ ರೇಸ್ ಮಾಡಿ. ಪಿರಮಿಡ್ PMC ಕನ್ನಡ ಚಾನೆಲ್ನ ವೀಕ್ಷಿಸಿ ಧ್ಯಾನಕ್ಕೆ ಬಂದಿರೋರು. ಸೊ ನಿಮ್ಮೆಲ್ಲರಿಗೂ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಎಷ್ಟು ಸಾವಿರ ಯಾವ್ಯಾವ ಹಳ್ಳಿಗೆ ಯಾವ್ಯಾವ ಜಿಲ್ಲೆಗಳಿಗೂ ಹೋದ್ರು ಸ್ನೇಹಿತರೆ ಎಲ್ಲರೂ ಏನ್ ಹೇಳ್ತಾರೆ, ನಾವು PMC ಚಾನೆಲ್ ನೋಡಿ ಬಂದ್ವಿ, ಪತ್ರಿ ಸರ್ ನಮ್ಗೆ ಯಾರು ಅಂತ ಗೊತ್ತಿರಲಿಲ್ಲ, ಪತ್ರಿಜಿಯವರ ಜ್ಞಾನ ನಮಗೆ ಗೊತ್ತಿರಲಿಲ್ಲ, PMC ನೋಡಿ ನಾವು ಯಾರೋ ಒಬ್ರು ಹೇಳಿದ್ರು, ಲಿಂಕ್ ಕಳಿಸಿದ್ರು, ಅದನ್ನು ಕ್ಲಿಕ್ ಮಾಡಿ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂತ ಹೇಳಿರೋ ಮಾಸ್ಟರ್ ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ. ಜೊತೆಗೆ ಈಗ ರೀಸೆಂಟ್ ಆಗಿ ಯಾರೋ ಒಬ್ರು ನಮ್ಗೆ ಹೇಳಿದ್ರು, ಒಬ್ರು ಸೂಸೈಡ್ ಅಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋದವರು ಲಿಂಕ್ ಕ್ಲಿಕ್ ಮಾಡಿ ಅದನ್ನು ನೋಡಿ ಅವರ ಜೀವನ ಬದಲಾವಣೆ ಆಗಿದೆ ಅನ್ನೋ ಒಂದು ನಿದರ್ಶನನೂ ಬಂದಿದೆ ನಮಗೆ. ಸೊ ಸ್ನೇಹಿತರೆ, ಇಲ್ಲಿ ನಿಮ್ಮಿಂದ ನಮಗೆ ಬೇಕಾಗಿರುವಂಥದ್ದು, ನಾನು ಸಂಕ್ಷಿಪ್ತವಾಗಿ ನಾನು ಆಡಳಿತ ವರ್ಗದಿಂದ ಇರೋದ್ರಿಂದ, ತಂಡದಿಂದ ಇರೋದ್ರಿಂದ ನನ್ನ ಕಡೆಯಿಂದ ನಾನು ಒಂದು ಇಲ್ಲೆಲ್ಲ ನಿಮಗೆ ಒಂದು ಆಹ್ವಾನ ಮಾಡ್ತಾ ಇದ್ದೀನಿ, ಮತ್ತೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅನ್ನು ಇಲ್ಲಿಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನಿಮ್ಮಿಂದ ನಮಗೆ ಸಾಕಷ್ಟು ನಿಮ್ಮ ವಿಡಿಯೋಗಳು ಬೇಕು, ಅನುಭವದ ವಿಡಿಯೋಗಳಾಗಿರ್ಬೋದು, ಮತ್ತೆ ನಿಮ್ಮಿಂದ ಬೇರೆ ಸಬ್ಸ್ಕ್ರೈಬರ್ಸ್ನ ಎಲ್ಲರನ್ನ ಸಬ್ಸ್ಕ್ರೈಬ್ ಮಾಡಿಸುವಂತ ಒಂದು ಸೇವೆ ನಿಮ್ಮಿಂದ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಈ ವಿಡಿಯೋಗಳು ಮೂಲೆ ಮೂಲೆಯಲ್ಲಿ ಇರುವಂತ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಸಿಗ್ಬೇಕು. ಎಲ್ಲರೂ ಮಾಡ್ಬೋದಾ? ಎಲ್ಲೇ ಹೋದ್ರು ಎಲ್ಲರೂ ಇನ್ನೊಬ್ಬರಿಗೆ ನಮ್ಮಿಂದ 10 ಜನಕ್ಕೆ 100 ಜನಕ್ಕೆ ಎಲ್ಲೇ ಹೋದ್ರು ನಾವು PMCನ ಚಂದಾದಾರರು ಮಾಡ್ಬೇಕು ನಾವು ಅಂತ. ಅದೆಲ್ಲ ಮಾಡುವಂತ ಒಂದು ಜವಾಬ್ದಾರಿ ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಜ್ಞಾನ ಬೇಕು, ಮಾನಸಿಕ, ದೈಹಿಕ ಮತ್ತೆ ಆಧ್ಯಾತ್ಮಿಕ ಎಲ್ಲ ಒಂದು ಜ್ಞಾನ ನಮಗೆ ಸಿಗಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ PMC ಕೆಲಸ ಮಾಡ್ತಾ ಇದೆ. ಜೊತೆಗೆ 4 ಮಾಸ್ಟರ್ಸ್ ಇರುವಂತ ಒಂದು ತಂಡ ಹೋಗಿ 40 ಜನ ಮಾಡಬೇಕಾಗಿರೋಷ್ಟು ಕೆಲಸನೂ ಇದೆ ನಮಗೆ. ನಮ್ಮ ಮೇಲೆ ಜವಾಬ್ದಾರಿ ಸಾಕಷ್ಟಿದೆ. 40 ಮಾಸ್ಟರ್ಸ್ ಕೆಲಸ ಮಾಡುವಂತ ಒಂದು ದೊಡ್ಡ ಒಂದು ಕಚೇರಿನೂ ನಿರ್ಮಾಣ ಆಗಿ ರೆಡಿ ಇದೆ. ಬಟ್ ನಾವು ಮಾಡುವಂತ ಒಂದು ಆರ್ಥಿಕ ಸ್ಥಿತಿಗೆ ನಾವು ತಗೊಂಡು ಹೋಗ್ತಾ ಇದೀವಿ, ಒಂದೊಂದೇ ಹೆಜ್ಜೆ ಆಗ್ತಾ ಇದೀವಿ. ನೀವೆಲ್ಲರ ಒಂದು ಸಹಾಯ ಅದಕ್ಕೆ ಬೇಕು. ಮತ್ತೆ ಎಡಿಟರ್ಸ್ ಇಂದ ಹಿಡಿದು, ಆಂಕರಿಂಗ್ ಟೀಮ್ ಇಂದ ಹಿಡಿದು, ಮತ್ತೆ ನೀವು ರೆಕಾರ್ಡ್ ಮಾಡಿ ವಿಡಿಯೋಗಳನ್ನ ಕಳಿಸೋದ್ರಿಂದ ಹಿಡಿದು ಎಲ್ಲ ತರ ನೀವು ಸೇವ್ ಮಾಡಬಹುದು. ಸೊ ನಮಗೆ ನಿಮ್ಮಿಂದ ಈ ಸಹಾಯ ಸಿಗುತ್ತೆ. ಎಲ್ಲರೂ ನಮ್ಮ ಜವಾಬ್ದಾರಿ, ನಮ್ಮ PMC ಅನ್ನೋ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ನಾನು ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ, 2 ಕೆಲಸ ನಾವು ಈಗ ನೆಕ್ಸ್ಟ್ ಮಾಡಲಿಕ್ಕೆ ಹೊರಟಿದ್ದೀವಿ. ಒಂದು ಏನಪ್ಪಾ ಅಂದ್ರೆ, ಪತ್ರಿಜಿಯವರು ಹೇಳಿರೋದೇನು ಅಂದ್ರೆ, ಎಷ್ಟು ಜಿಲ್ಲೆಗಳಿದೆಯೋ ಕರ್ನಾಟಕದಲ್ಲಿ ಆ ಎಲ್ಲ ಜಿಲ್ಲೆಗಳಲ್ಲಿ PMC ಸ್ಟುಡಿಯೋ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲರಿಗೂ ನಾವು ಯಾರ್ಯಾರಿಗೆ ಆಸಕ್ತಿ ಇದೆಯೋ ಎಲ್ಲ ಜಿಲ್ಲೆಗಳಲ್ಲೂ ಮುಖ್ಯವಾದ ಧ್ಯಾನ ಕೇಂದ್ರಗಳೆಲ್ಲ ಒಂದು ಸ್ಟುಡಿಯೋಗಳಾಗಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅಲ್ಲಿ ಏನಂದ್ರೆ, ಸಿಂಪಲ್ ಆಗಿ ನಿಮ್ಮನ್ನ ರೆಕಾರ್ಡ್ ಯಾವ ತರ ಮಾಡಬೇಕು, ಯಾವ ತರ ಶೂಟ್ ಮಾಡಬೇಕು, ವಿಡಿಯೋಸ್ನ ಯಾವ ತರ ಅನುಭವ ಶೇರ್ ಮಾಡಬೇಕು, ಮತ್ತೆ ಅಲ್ಲಿ ಕಾರ್ಯಕ್ರಮ ಸಣ್ಣ ಪುಟ್ಟ ಜಾಥಾ ನಡೀಬಹುದು, ಕಾರ್ಯಾಗಾರಗಳು ನಡೀರ್ಬೋದು, ವರ್ಕ್ಶಾಪ್ಸ್ ನಡೀಬಹುದು, ಅದೆಲ್ಲ ರೆಕಾರ್ಡ್ ಮಾಡಿ ಯಾವ ತರ PMC ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಸಣ್ಣದಾದ ಒಂದು ನಿದರ್ಶನ ಮಾಡುವಂತ ಗೈಡೆನ್ಸ್ ವಿಡಿಯೋಸ್ ನಿಮಗೆ ಕಳಿಸ್ತೀನಿ. ನೀವು ನೋಡಿ ಅದನ್ನ ಒಂದು ನಿಮ್ಮ ಮೊಬೈಲ್ ಇಂದಾನೆ, ಒಂದು ಸೆಲ್ಫಿ ಸ್ಟಿಕ್ ಇಂದಾನೆ ಯಾವ ತರ ಒಂದು ಉತ್ಕೃಷ್ಟವಾದ ಒಂದು ವಿಡಿಯೋನ ನಾವು ರೆಡಿ ಮಾಡಿ PMCಗೆ ಶೇರ್ ಮಾಡ್ಬೋದು ಅನ್ನೋದು ನಾವು ಮಾಡ್ಬೇಕಂತ ಹೊರಟಿದ್ದೀವಿ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ನಾವು ಪ್ರತಿ ತಿಂಗಳು ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಇಂದ ಧ್ಯಾನ ಜಾತ್ರೆ ಮಾಡಬೇಕು ಒಂದೊಂದು ಜಿಲ್ಲೆಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀವಿ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಧ್ಯಾನ ಕಸ್ತೂರಿ ಎಷ್ಟು ಜನ ಓದ್ತಾ ಇದ್ದೀರಾ ಸ್ನೇಹಿತರೆ? ಧ್ಯಾನ ಕಸ್ತೂರಿ ಮ್ಯಾಗಝೈನ್. ಸೊ ಅಲ್ಲಿ ಎಲ್ಲ ಕಡೆ ಧ್ಯಾನ ಕಸ್ತೂರಿ ಮ್ಯಾಗಝೈನು ಮತ್ತೆ ಪಿರಮಿಡ್ ಪುಸ್ತಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿರುವಂತ ಪುಸ್ತಕಗಳನ್ನ ಪಬ್ಲಿಕೇಶನ್ ಮಾಡಬೇಕು. ಈ ಪಿರಮಿಡ್ ಪಬ್ಲಿಕೇಶನ್ ಅನ್ನೋ ಒಂದು ವಿಂಗ್ ಅನ್ನು ನಾವು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಧ್ಯಾನ ಕಸ್ತೂರಿಯನ್ನ ಜೋಡಣೆ ನಮ್ಮ PMCಗೆ ಜೋಡಣೆ ಮಾಡ್ಕೊಂಡಿದೀವಿ. ಮತ್ತೆ ಯಾರ್ಯಾರಿಗೆ ಧ್ಯಾನ ಕಸ್ತೂರಿ ಸಿಗ್ತಾ ಇಲ್ವೋ, ಮುಂದಿನ ತಿಂಗಳಿಂದ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ 100% ಎಲ್ಲರಿಗೂ ಸಿಗುವಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದೀವಿ. ಸೊ ಪಕ್ಕ ನಿಮಗೆಲ್ಲರಿಗೂ ಸಿಗುತ್ತೆ. ಧ್ಯಾನ ಕಸ್ತೂರಿಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕನ್ನಡಕ್ಕೆ ಪುಸ್ತಕಕ್ಕೆ ಅನುವಾದ ಮಾಡೋಕ್ಕೆ, ಆರ್ಟಿಕಲ್ಸ್ ಕೊಡೋದಕ್ಕೆ ಎಲ್ಲರಿಗೂ ಕೆಲಸ ಮಾಡಿ, ನಿಮ್ಮ ದೇಣಿಗೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಸ್ನೇಹಿತರೆ, ಇಷ್ಟು ಹೇಳ್ತಾ ನಮ್ಮ ಒಂದು ಅಪ್ಡೇಟ್ ಅಂದ್ರೆ ನಿಮಗೆಲ್ಲರೂ
ಏನ್ ನಡೀತಾ ಇದೆ PMC ಅಲ್ಲಿ ಅಂತ ಹೇಳಲಿಕ್ಕೆ ಆಡಳಿತ ತಂಡದಿಂದ ನಿಮ್ಗೆ ಹೇಳಬೇಕು ಅಂತ ಅನಿಸ್ತು. ಸೊ ಮುಂದಿನ ಮಾರ್ಗದರ್ಶನ ಪ್ರೇಮನಾಥ್ ಸರ್ ಗಳಿಂದ. ಪ್ರಿಯ ಮಿತ್ರರೇ, PMC ಅಂದರೆ ಪತ್ರಿಜಿ ಮೆಡಿಟೇಷನ್ ಚಾನಲ್. ಅವ್ರ ಡ್ರೀಮ್ ಅದು, ಸಾರ್ ಡ್ರೀಮ್. ಸಾರ್ ಹೇಳ್ತಾ ಇದ್ರು, ಟೆಕ್ನಾಲಜಿನ ನಾವು ಉಪಯೋಗಿಸ್ಕೊಂಡ್ರೆ ವೇಗವಾಗಿ ನಮ್ಮ ಪ್ರಚಾರವಾಗತ್ತೆ ಅಂತ. ನನ್ನ ಅನುಭವ ಹೇಳ್ತೀನಿ. ನಾನು 23 ವರ್ಷ ಊರು ಬೀದಿ ಬೀದಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದು ಒಂದು ಚೂರು. ಲಾಕ್ಡೌನಲ್ಲಿ ಜೂನ್ದಿಂದ ಒಂದು ಬೆಟ್ಟದಂತ ಪ್ರಚಾರ ಮಾಡಿದ್ದೀನಿ ಮನೆಯಲ್ಲಿ ಕೂತ್ಕೊಂಡು. ಈ ಟೆಕ್ನಾಲಜಿನ ನಾವು ಉಪಯೋಗಿಸ್ಕೊಳ್ಳೋ ಭಾಗ್ಯ ನಮಗೆ ಪತ್ರಿಸರು ಕೊಟ್ಟಿದ್ದಾರೆ. ಸರ್ ಹೇಳ್ತಾ ಇದ್ರು, 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. ನಾವು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಬಹಳ ಸುಲಭ. ಯಾರನ್ನ ನನಗೆ ಫೋನ್ ಮಾಡ್ತಾರೋ ಧ್ಯಾನದ ಬಗ್ಗೆ, ನನ್ನ PMC ಕನ್ನಡ ಚಾನಲ್ ನೋಡ್ರಿ ಅಂತ ಫೋನ್ ಇಟ್ಬಿಡ್ತೀನಿ. ಮೊದಲು ಹಾಗಿಲ್ಲ, ಅವ್ರಿಗೆ ಹೇಳ್ತಾನೇ ಇರಬೇಕು, ಅವ್ರಿಗೆ ಅರ್ಥ ಆಗಲ್ಲ ಮಾತಿಗೆ. ನನ್ನ ಕೆಲಸ ಬಹಳ ಈಸಿ ಆಗಿದೆ ಇವಾಗ. ಎಲ್ಲರೂ ಅಷ್ಟೇ, ವೆರಿ ಸಿಂಪಲ್. ಯಾರು ಫೋನ್ ಸಿಕ್ಕಿದ್ರೇನು ರಿಕ್ವೆಸ್ಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿಬಿಡೋದು. ದಿನಾಲಿ ಒಂದು ಫೋನ್ ಮಾಡಿದ್ರೇನು ಡೈಲಿ 1 lakh ಈಸಿ ನಾವು ಮಾಡ್ಬೋದು. 1 ಕೋಟಿ ಟಾರ್ಗೆಟ್ ಈ ವರ್ಷದಲ್ಲಿ ನಾವು ಮಾಡಬೇಕಂತ ಅನ್ಕೊಂಡ್ರೆ ಎಲ್ಲರೂ ಕೋಆಪರೇಷನ್ ಬೇಕು. ನಿಮ್ನೇನು ಕೇಳ್ತಾ ಇಲ್ಲ ನಾವು, ಸಬ್ಸ್ಕ್ರಿಪ್ಷನ್ ಮಾಡ್ರಿ. ದಿನಾಲಿ ಟಾರ್ಗೆಟ್ ಒಂದು 10 ಫೋನ್ ನಾವು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಆಗುತ್ತೆ, ಅನ್ಕೊಂಡ್ರೆ ಆಗುತ್ತೆ. ಯಾರೋ ಫೋನಲ್ಲಿ ಮಾತಾಡ್ತಾ ಇರ್ತಾರೋ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಏನಪ್ಪ ನಾನು ಹಾಗೆ ಫೋನ್ ಹಿಡ್ಕೊಂತೀನಿ, ನೀವು ಸಬ್ಸ್ಕ್ರೈಬ್ ಮಾಡು ಅಂದರೆ ಅಲ್ಲೇ ಥ್ಯಾಂಕ್ಸ್ ಹೇಳ್ಬಿಡೋದು. ಇದರಿಂದ ಏನಾಗುತ್ತೆ, ನಮ್ಮ ಆತ್ಮದ ಉದ್ಧಾರವಾಗುತ್ತೆ. ಪಿರಮಿಡ್ ಮಾಸ್ಟರ್ ಅಂದರೆ ಟೀಚರ್. ಪತ್ರಿ ಸರ್ ಹೇಳ್ತಾ ಇದ್ರು, ನಾವೆಲ್ಲರೂ ಈ ಭೂಲೋಕಕ್ಕೆ ಬಂದಿರೋದು ಧ್ಯಾನ ಪ್ರಚಾರ ಮಾಡೋಕ್ಕೆ. ಇದು ಒಂದೇ ನಮ್ಮ ಕೆಲಸ ಅಂತ ಹೇಳ್ತಾರೆ. ಈ ಭೂಲೋಕ ಒಂದು ಪಾಠಶಾಲೆ. ಪಿರಮಿಡ್ ಮಾಸ್ಟರ್ಸ್ ಈ ಪಾಠಶಾಲೆ ಸ್ಕೂಲ್ ಟೀಚರ್ಸ್ ಅಂತ ಹೇಳ್ತಾ ಇದ್ರು. ಮೊದಲು ನಾನು 97 ನಾನು ಧ್ಯಾನ ಸ್ಟಾರ್ಟ್ ಮಾಡಿದಾಗ ಈ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ ಬಹಳ ಕಡಿಮೆ. ನಾವು ಮನೆಗೆ ಹೋಗಿ ಅವ್ರಿಗೆ ಹೇಳ್ಬೇಕಾಗಿತ್ತು. ಇವು ಹಾಗಿಲ್ಲ, ಮೊಬೈಲ್ನಿಂದ ನಾವು ಎಷ್ಟನ್ನ ಪ್ರಚಾರ ಮಾಡ್ಬೋದು. ಸಬ್ಸ್ಕ್ರಿಪ್ಷನ್ ಮಾಡ್ರಿ, ಟಾರ್ಗೆಟ್ ಇಟ್ಕೊಳ್ರಿ. ಇದು ಎಲ್ಲ ನಮ್ಮೆಲ್ಲ ಇದು ವಸುದೈಕ ಕುಟುಂಬ. ಇಲ್ಲಿ ಏನು ಮಾಡಿದ್ರೇನು, ನಾವು ಮಾಡಿದ್ರೇನು, ನೀವು ಮಾಡಿದ್ರೇನು, ಇದು ಸ್ವಯಂ ಸೇವಾ, ಸ್ವಯಂ ಧರ್ಮ. ಸ್ವಧರ್ಮ ಇದು ಸ್ವಯಂ ಸೇವಾ. ನಮ್ಮ ಉದ್ಧಾರಕ್ಕೆ ಮಾಡ್ತಾ ಇದೀವಾಗಲಿ, ಇನ್ನೊಬ್ಬರಿಗೆ ಏನು ಮಾಡ್ತಾ ಇಲ್ಲ ನಾವು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟು ದುಡ್ಡಿಗೆ ಮಾಡಲ್ಲ, ನಾವು ಪುಣ್ಯಕ್ಕೆ ಮಾಡ್ತೀವಿ. ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ಜ್ಞಾನದಾನ ಮಾಡೋ ಭಾಗ್ಯವು PMC ಕೊಟ್ಟಿದೆ. ನಾವು ಕೊಟ್ಟಿದ್ದ ಲಿಂಕ್ ಯಾರಿಗೆ ಸೇರುತ್ತೋ ಅವ್ರ ಜೀವನ ಏನಾಗುತ್ತೋ ಬದಲಾವಣೆ ಹೇಳಕ್ಕೆ ಇಲ್ಲ. ನಾನು ಒಂದ್ಸರಿ ಕೆಂಗೇರಿ ಅಲ್ಲಿ ಒಂದು ದೊಡ್ಡ ಪಿರಮಿಡ್ ಇದೆ, ಮೆರ್ಕಬಾ ಪಿರಮಿಡ್, 27x27. ಪೌರ್ಣಮಿ ಕ್ಲಾಸ್ಗೆ ಹೋಗಿದ್ದೆ. ಅಲ್ಲಿ 65 ವರ್ಷ ಅವ್ರಿಗೆ ಆ ಮೇಡಮ್ ಅವ್ರ ಅನುಭವ ಹೇಳಿದ್ರು. ಸರ್ ನನ್ನ ಶುಗರ್ ಲೆವೆಲ್ 400 ಕ್ರಾಸ್ ಆಗಿ ಸತ್ತೋಗ್ಬೇಕಂತ ಅನ್ಕೊಂತ ಇದ್ದೆ. ಅಷ್ಟು ದುಃಖ ಇತ್ತು ನನಗೆ. 2 ತಾಸು ಟೈಲರಿಂಗ್ ಕೆಲಸ ಮಾಡೋದು ಕಷ್ಟ ಇತ್ತು. ನನ್ನ ಜೀವನನೇ ಅದು. ನಾನು PMC ಕನ್ನಡ ಚಾನಲ್ ನೋಡಿ ದಿನಾಲಿ 8 ತಾಸು 2 ತಿಂಗಳು ಮಾಡಿದ್ದೀನಿ ಸರ್ ಧ್ಯಾನ. ಹೆಲ್ತ್ ಎಲ್ಲ ಆರೋಗ್ಯ, ಸಂಪೂರ್ಣ ಆರೋಗ್ಯ ಸಿಕ್ತು ನನಗೆ. 12 ತಾಸು ನಾನು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ 10 ಪಟ್ಟು ನಾನು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳ ಖುಷಿ ಆಯಿತು. ನೀವು ಒಂದು ಚಾನಲ್, ಒಂದು ಲಿಂಕ್ ಎಲ್ಲಿ ಹೋಯ್ತು ಅವ್ರ ಜೀವನನೇ ಬದಲಾವಣೆ ಆಗುತ್ತೆ. ಎಷ್ಟು ಖುಷಿ ಆಗುತ್ತಲ್ಲ ಇದು. ಅಂದರೆ ಈ ಚಾನಲಲ್ಲಿ ನಾವು ಮ್ಯಾನೇಜ್ ಮಾಡಿದ್ರೇನು, ನೀವು ಸಬ್ಸ್ಕ್ರೈಬ್ ಮಾಡಿದ್ರೇನು ಎಲ್ಲರಿಗೂ ಭಾಗವಿದೆ. ಇನ್ನೊಂದು, ಯಾರನ್ನ ಫೋಟೋಗ್ರಫಿ ಕಲ್ತ್ಕೋಬೇಕು, ಎಡಿಟಿಂಗ್ ಕಲ್ತ್ಕೋಬೇಕು ಅಂದರೆ ನಮ್ಮ PMC ಚಾನಲ್ ಬಂದು ವಾಲಂಟಿಯರ್ ವರ್ಕ್ ಮಾಡಿದರೆ ಅದು ನಿಮ್ಮ ಆತ್ಮದ ಉದ್ಧಾರವಾಗುತ್ತೆ, ನಮ್ಮ ಸೊಸೈಟಿಗೆ ಅನುಕೂಲ ಆಗುತ್ತೆ, ಜೀವನಕ್ಕೆ ಒಂದು ಅದು ಇನ್ಕಮ್ ಸೋರ್ಸ್ ಆಗುತ್ತೆ. ಎಕ್ಸ್ಟ್ರಾ ಯಾವಾಗನ್ನ ಎಮರ್ಜೆನ್ಸಿ ದುಡಿಬೇಕಂದ್ರೆ ಎಡಿಟಿಂಗ್ ಮಾಡ್ಬೋದು, ಶೂಟಿಂಗ್ ಮಾಡ್ಬೋದು,
ಯಂಗ್ಸ್ಟರ್ಸ್ ಬಹಳ ಜನ ಇದ್ದಾರೆ, ಇನ್ನೂ ಕೆಲಸ ಸಿಗಲಿಲ್ಲ, ವೇಸ್ಟ್ ಆಗಿ ಮಾಡಬೇಕು ಟೈಮ್, ಏನನ್ನ ಕಲ್ತ್ಕೋಬೋದಲ್ಲ. ಅಲ್ಲಿ ಬಂದು ಸ್ಟುಡಿಯೋಲ್ಲಿ ನೀನು ಕಲ್ತ್ಕೊಡ್ತಾರೆ ಅಲ್ಲಿ ಮಾಡೋರು. ಸೊ ಎಲ್ಲರೂ ಕೋಆಪರೇಷನ್ ಬೇಕು ಅಂತ ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ತುಂಬ ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ ಪ್ರೇಮ್ನಾಥ್ ಸರ್ಗೆ. ಸೊ ಸ್ನೇಹಿತರೆ, ಕಡೆಯದಾಗಿ ನಾನು ಒಂದು ಸಮರಿ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೆಯ ನಮ್ಮ ಎಲ್ಲರ ಒಂದು ಆದ್ಯ ಕರ್ತವ್ಯ, ಇಲ್ಲಿ ಬಂದಿರೋ ಎಲ್ಲ ಮಾಸ್ಟರ್ ಕರ್ತವ್ಯ ಏನಂದ್ರೆ, ದಿನಕ್ಕೆ ಒಂದು ಕನಿಷ್ಠ ಅಂತ ಹೇಳಿದ್ರೆ 5 ಜನಕ್ಕಾದ್ರೂ ನಾವು ನಮ್ಮ PMC ಸಬ್ಸ್ಕ್ರೈಬರ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ನಾವೆಲ್ಲ ಇಟ್ಕೋಬೋದಾ? ಎಲ್ಲರೂ ಮಾಡ್ತೀರಾ? ಕನಿಷ್ಠ 5 ಜನಕ್ಕೆ. ಎಷ್ಟೋ ಸ್ನೇಹಿತರು ಇರ್ತಾರೆ, ಎಷ್ಟೊಂದು ಜನ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. 5 ಜನಕ್ಕೆ ದಿನಕ್ಕೆ ಅಷ್ಟು ಸೇವೆ ಮಾಡ್ಬೋದು. ಅದಕ್ಕೇನು ದುಡ್ಡು ಏನಾದ್ರು ಕೊಡ್ಬೇಕಾ? ಏನು ಕೊಡೋದು ಬೇಕಾಗಿಲ್ಲ. ಅದೊಂದು. ಜೊತೆಗೆ ಸ್ನೇಹಿತರೆ, ದಿನಕ್ಕೆ 1 ರೂಪಾಯಿ ಕೊಟ್ಟರು 30 ತಿಂಗಳಿಗೆ 30 ರೂಪಾಯಿ ಆಯ್ತು. 1,30,000 ವ್ಯೂವರ್ಸ್ ಇದ್ದಾರೆ ನಮಗೆ, ಸಬ್ಸ್ಕ್ರೈಬರ್ಸ್ಗೆ. ಈ ಹಣದ ಒಂದು ಸಹಾಯ ನಮಗೆ ಸಿಕ್ಕಿದ್ರೆ, ನಾನು ಹೇಳಿದ್ನಲ್ಲ, ನಮಗೆ 4 ಜನ ಸ್ಟಾಫ್ ಇರೋದು 40 ಜನ ಆಗ್ಬೋದು. ಇನ್ನೂ ಅದ್ಭುತವಾದ ವಿಡಿಯೋಗಳು, ಇನ್ನೂ ಅದ್ಭುತವಾದ ಉದಾಹರಣೆಗಳು, ಇನ್ನೂ ಅದ್ಭುತವಾದ ಅನುಭವಗಳನ್ನು ನಾವು ತಗೊಂಡ್ಬರ್ಬೋದು. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ, ಇನ್ನೂ ಹೆಚ್ಚಿನ ಕಾರ್ಯಾಗಾರಗಳನ್ನ ಮಾಡ್ಬೋದು. ಇನ್ನೂ ಹೆಚ್ಚಿನ PMCಯ ಕೆಲಸ ಏನು ಅಂದ್ರೆ, ಬರೀ ವಿಡಿಯೋ ಮಾಡಿ ಚಾನಲ್ ನಡೆಸೋದೆ ಅಂತಲ್ಲ. ಪತ್ರಿಜಿ ಅವರು ಹೇಳಿರೋದೇನಂದ್ರೆ, ಫ್ಯೂಚರ್ ಆಫ್ PMCSM ಅಂದ್ರೆ, ಫ್ಯೂಚರ್ ಆಫ್ PMCSM ಅಂದ್ರೆ ಏನು? ಜಾತ್ರೆಗಳು ನಡೆದ್ರೂ PMC ಇಂದ ನಡೆಸಬೇಕು. ದೊಡ್ಡ ದೊಡ್ಡ ಧ್ಯಾನ ಯಜ್ಞಗಳನ್ನು ನಡೆದ್ರೂ ಸಹ PMC ಮೂಲಕ ನಡಿಬೇಕು. ಪುಸ್ತಕಗಳ ಪ್ರಚಾರನೂ PMC ಇಂದ ಆಗಬೇಕು. PMC ಪಬ್ಲಿಕೇಶನ್, PMC ಅಕಾಡೆಮಿ, PMC ಮೀಡಿಯಾ ಎಲ್ಲವೂ ಸಹ PMC ಮೂಲಕ ಮಾಡುವಂತ ಶಕ್ತಿ PMC ಯಲ್ಲಿದೆ. ಯಾಕಂದ್ರೆ ಫ್ಯೂಚರ್ ಆಫ್ ಪಿರಮಿಡ್ ವ್ಯಾಲಿ, ಪಿರಮಿಡ್ ಮೆಡಿಟೇಷನ್ ಮತ್ತೆ ಪಿರಮಿಡ್ ಸ್ಪಿರಿಚುವಲ್ ಮೂವ್ಮೆಂಟ್ ಅಂತ ಹೇಳಿಬಿಟ್ಟಿದ್ದಾರೆ ಪತ್ರಿಜಿ ಅವರು. ಸೊ ನಮ್ಮ ಎಲ್ಲರ ಒಂದು ಕರ್ತವ್ಯ ಏನಂದ್ರೆ, ಸಾಕಷ್ಟು ಸ್ವಯಂ ಸೇವಕರು ಬೇಕು, ವಾಲಂಟಿಯರ್ಸ್ ಬೇಕು ನಮಗೆ. ವಿಡಿಯೋ ಎಡಿಟಿಂಗ್ ಕಲಿತ್ಕೊಳ್ತೀನಿ ಅಂತ ನಾವು ಹೇಳ್ಕೊಡ್ತೀವಿ. ಒಂದೊಂದು ಜಿಲ್ಲೆಯಿಂದನೂ 2-3 ಜನ ಬಂದು ಕಲಿಬೋದು, ಅಲ್ಲಿ ಸ್ಟುಡಿಯೋಸ್ ನಡೆಸ್ಬೋದು. ಮತ್ತೆ ಪುಸ್ತಕಗಳನ್ನ ನಿರ್ಮಾಣ ಮಾಡಕ್ಕೆ ಅನುವಾದ ಮಾಡುವಂತ ಮಾಸ್ಟರ್ಗಳು ಬೇಕು. ವಾಯ್ಸ್ ಓವರ್ ಕೊಡುವಂತ ಒಂದು ವಾಯ್ಸ್ ಮಾಸ್ಟರ್ಸ್ ಬೇಕು. ಈಗ ನೋಡಿ, ಇದೆಲ್ಲ ರಾಮು ಸರ್ ಅವರು ವಾಯ್ಸ್ ಕೊಟ್ಟು ವಾಯ್ಸ್ ವಿಡಿಯೋಸ್ ಮಾಡಿದ್ದಾರೆ. ಸೊ ಎಲ್ಲರೂ ಸ್ವಯಂ ಸೇವಕರಿಂದ ನಾವು ಮಾಡ್ಬೋದು. ನಮ್ಮಲ್ಲಿ ಏನು ಒಂದು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ನೀವು PMC ಕೊಡ್ಬೋದು. ಜೊತೆಗೆ ನೀವೇನೋ ಒಂದು ವಿಶಿಷ್ಟ ಅಡಿಗೆ ಮಾಡ್ತೀರಾ, ಅದನ್ನು ನೀವು ರೆಕಾರ್ಡ್ ಮಾಡಿ ಒಂದು ಸಾತ್ವಿಕ ಭೋಜನ ಮಾಡಿದ್ರೆ ಅದನ್ನು ನೀವು ಶೇರ್ ಮಾಡ್ಬೋದು. ಸೊ ಸ್ನೇಹಿತರೆ, 1 ಅಲ್ಲ 2 ಸಾಕಷ್ಟು ನಾವು ಮಾಡ್ಬೋದು. ಕನಿಷ್ಠ 1 ರೂಪಾಯಿ ದೇಣಿಗೆ ಕೊಟ್ಟರು, ತಿಂಗಳಿಗೆ 30 ರೂಪಾಯಿ ನೀವೆಲ್ಲರೂ ಕೊಟ್ಟರು ಸಾಕು, ನಮಗೆ PMC ಎಷ್ಟೊಂದು ಒಂದು ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಸೊ ದಯವಿಟ್ಟು ಎಲ್ಲರ ಒಂದು ಮಾಸ್ಟರ್ಗಳ ಮೂಲಕ PMCಯ ಒಂದು ದೇಣಿಗೆ ಕೊಡಬೇಕು, ಮತ್ತೆ ಅದರ ಸಬ್ಸ್ಕ್ರಿಪ್ಷನ್ನ ಎಲ್ಲರೂ ಹೆಚ್ಚಿಸಬೇಕು ಅಂತ ನಾನು ಕೇಳ್ಕೊಳ್ತಾ, ಮತ್ತೆ ಈ ವೇದಿಕೆಗೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ PMCಯ ಒಂದು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.